RRB ಗ್ರೂಪ್ ಡಿ ಯಲ್ಲಿ ಕೇಳಲಾದ ಮಾದರಿ ಪ್ರಶ್ನೆಗಳು. ವರ್ಣಮಾಲಾ ಪರೀಕ್ಷೆ, ಆಲ್ಫಾಬೆಟ್ ಟೆಸ್ಟ್. ಇಲ್ಲಿ ನಿಮಗೆ ಈ ಅಕ್ಷರಗಳು ಮತ್ತು ಸೂತ್ರಗಳು ಗೊತ್ತಿರಬೇಕು. ಎ ಇಂದ ಜೆಡ್ ವರೆಗೆ 26 ಅಕ್ಷರ. ಇ 5, ಜೆ 10, ಓ 15, ಟಿ 20, ವೈ 25. ವಿರುದ್ಧ ಅಕ್ಷರಗಳು ಎ ಜೆಡ್, ಬಿ ವೈ, ಸಿ ಎಕ್ಸ್, ಡಿ ಡಬ್ಲ್ಯೂ, ಇ ವಿ, ಎಫ್ ಯು, ಜಿ ಟಿ, ಎಚ್ ಎಸ್, ಐ ಆರ್, ಜೆ ಕ್ಯೂ, ಕೆ ಪಿ, ಎಲ್ ಒ, ಎಂ ಎನ್. ಹಿಮ್ಮುಖ ಅಕ್ಷರಗಳ ಸ್ಥಾನ ಜೆಡ್ ಇಂದ ಎ 26. ಯಾವುದೇ ಅಕ್ಷರ ಸರಣಿಯಲ್ಲಿ ಎಡದಿಂದ ಬಲಕ್ಕೆ ಎಣಿಸುವಾಗ ನಿಮ್ಮ ಎಡದಿಂದ ಎಂದಾಗ ಈ ಸೂತ್ರವನ್ನು ಅನುಸರಿಸಿರಿ. ಮುಮ್ಮುಖವಿದ್ದಾಗ ಎ ಇಂದ 26 ಬಲ ಪ್ಲಸ್ ಸೂತ್ರ. ಹಿಮ್ಮುಖವಿದ್ದಾಗ ಜೆಡ್ ಇಂದ ಎ ಎಡ ಮೈನಸ್. ಇಂಗ್ಲಿಷ್ ವರ್ಣಮಾಲೆಯನ್ನು ಮುಮ್ಮುಖವಾಗಿ ಬರೆದಾಗ 12ನೇ ಅಕ್ಷರದ ಬಲಕ್ಕೆ 3ನೇ ಅಕ್ಷರ ಯಾವುದು? ಮುಮ್ಮುಖ ಅಕ್ಷರಗಳು ಎ ಇಂದ ಜೆಡ್. 12ನೇ ಅಕ್ಷರದ ಬಲಕ್ಕೆ 3ನೇ ಅಕ್ಷರ. 12 ಪ್ಲಸ್ 3 ಕೂಡಿದ್ರೆ 15. 15ನೇ ಅಕ್ಷರ ಓ. ಇಲ್ಲಿ 12ನೇ ಅಕ್ಷರ ಎಲ್. ಎಲ್ ನ ಬಲಕ್ಕೆ 3ನೇ ಅಕ್ಷರ. 12ನೇ ಅಕ್ಷರದ ಬಲಕ್ಕೆ 3ನೇ ಅಕ್ಷರ ಎಂ ಎನ್ ಓ. ಆನ್ಸರ್ ಓ. ಇಂದಿನಿಂದ ಜೆಡ್ ನಿಂದ 17ನೇ ಅಕ್ಷರ ಯಾವುದು? ಹಿಮ್ಮುಖವಾಗಿ 17ನೇ ಅಕ್ಷರ. ಇಲ್ಲಿಂದ ಲೆಕ್ಕ ಹಾಕಿದ್ರೆ 17ನೇ ಅಕ್ಷರ ಜೆ. ಆನ್ಸರ್ ಜೆ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ನಿಮ್ಮ ಬಲದಿಂದ 5ನೇ ಅಕ್ಷರದ ಎಡಕ್ಕೆ 7ನೇ ಅಕ್ಷರ ಯಾವುದು? ಬಲದಿಂದ ಅಂದ್ರೆ ಜೆಡ್ ಇಂದ ಎ. 5 ಪ್ಲಸ್ 7 12. 12ನೇ ಅಕ್ಷರ ಎಲ್ಲು. ಇಲ್ಲಿ ನಿಮ್ಮ ಬಲದಿಂದ 5ನೇ ಅಕ್ಷರ ಅಂದ್ರೆ ಜೆಡ್ ವೈ ಎಕ್ಸ್ ಡಬ್ಲ್ಯೂ ವಿ. ವಿ ಬಲದಿಂದ 5ನೇ ಅಕ್ಷರ ವಿ. ವಿ ಇಂದ ಎಡಕ್ಕೆ 7ನೇ ಅಕ್ಷರ 1 2 3 4 5 6 7 ಓ. ಆನ್ಸರ್ ಓ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ ಪ್ರತಿ 2ನೇ ಅಕ್ಷರವನ್ನು ಕೈಬಿಡುತ್ತಾ ಹೋದರೆ 7ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರ ಯಾವುದು? ಎ, ಬಿ ಇಲ್ಲ ಸಿ, ಡಿ ಇಲ್ಲ ಇ, ಎಫ್ ಇಲ್ಲ ಜಿ, ಎಚ್ ಇಲ್ಲ ಐ, ಜೆ ಇಲ್ಲ ಕೆ, ಎಲ್ ಇಲ್ಲ ಎಂ. 7ನೇ ಅಕ್ಷರ ಎಂ. 7ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರ ಎಂ. 7ನೇ ಅಕ್ಷರ ಎಂ ಆದ್ಮೇಲೆ ಎನ್ ಇಲ್ಲ ಓ, ಪಿ ಇಲ್ಲ ಕ್ಯೂ, ಆರ್ ಇಲ್ಲ ಎಸ್, ಟಿ ಇಲ್ಲ ಯು. ಆನ್ಸರ್ ಯು. ಇಂಗ್ಲಿಷ್ ವರ್ಣಮಾಲೆಯನ್ನು ಮುಮ್ಮುಖವಾಗಿ ಬರೆದಾಗ ನಿಮ್ಮ ಎಡದಿಂದ 14ನೇ ಅಕ್ಷರದ ಎಡಕ್ಕೆ 6ನೇ ಅಕ್ಷರ ಯಾವುದು? 14ರಲ್ಲಿ 6 ಕಳೆದ್ರೆ 8. 8ನೇ ಅಕ್ಷರ ಹೆಚ್ಚು. ನಿಮ್ಮ ಎಡದಿಂದ 14ನೇ ಅಕ್ಷರ ಎನ್ನು. ಎನ್ನಿಂದ ಎಡಕ್ಕೆ 6ನೇ ಅಕ್ಷರ ಎಂ ಎಲ್ ಯು ಜೆ ಹೆಚ್ಚು. ಎಡಕ್ಕೆ 6ನೇ ಅಕ್ಷರ ಹೆಚ್ಚು. ಆನ್ಸರ್ ಹೆಚ್ಚು. ಇಂಗ್ಲಿಷ್ ವರ್ಣಮಾಲೆಯನ್ನು ಮುಮ್ಮುಖವಾಗಿ ಬರೆದಾಗ ನಿಮ್ಮ ಎಡದಿಂದ 8ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರದ ಬಲಕ್ಕೆ 6ನೇ ಅಕ್ಷರ ಯಾವುದು? ಮುಮ್ಮುಖವಾಗಿ ಬರೆದಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಎಡದಿಂದ 8ನೇ ಅಕ್ಷರ ಹೆಚ್ಚು. ಎಚ್ ನ ಬಲಕ್ಕೆ 4ನೇ ಅಕ್ಷರ ಎಚ್ ಐ ಜೆ ಕೆ ಎಲ್. ಎಲ್ 4ನೇ ಅಕ್ಷರ. ಎಲ್ ನ ಬಲಕ್ಕೆ 6ನೇ ಅಕ್ಷರ ಎಂ ಎನ್ ಓ ಪಿ ಕ್ಯೂ ಆರ್.
ಆರ್. ಆರನೇ ಅಕ್ಷರ ಆರು. ಆನ್ಸರ್ ಆರು. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 15ನೇ ಅಕ್ಷರದ ಬಲಕ್ಕೆ 7ನೇ ಅಕ್ಷರ ಯಾವುದು? 15 ಪ್ಲಸ್ 7 22. 22ನೇ ಅಕ್ಷರ ವಿ. 15ನೇ ಅಕ್ಷರ ಓ. ಓ ಇಂದ 7ನೇ ಅಕ್ಷರ ವಿ. ಆನ್ಸರ್ ವಿ. ಇಲ್ಲಿ 15ನೇ ಅಕ್ಷರ ಎಂ 13, ಎನ್ 14, ಓ 15. ಓ 15ನೇ ಅಕ್ಷರ. ಓ ಇಂದ 7ನೇ ಅಕ್ಷರ ಪಿ ಕ್ಯೂ ಆರ್ ಎಸ್ ಟಿ ಯು ವಿ. 7ನೇ ಅಕ್ಷರ ವಿ. ಆನ್ಸರ್ ವಿ. ಇಂಗ್ಲಿಷ್ ವರ್ಣಮಾಲೆಯನ್ನು ಕ್ರಮವಾಗಿ ಬರೆದಾಗ ನಿಮ್ಮ ಎಡದಿಂದ 7ನೇ ಅಕ್ಷರದ ಬಲಕ್ಕೆ 9ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರ ಯಾವುದು? 7 ಪ್ಲಸ್ 9 16. 16ರಲ್ಲಿ 3 ಕಳೆದ್ರೆ 13. 13ನೇ ಅಕ್ಷರ ಎಂ. ಎಡದಿಂದ 7ನೇ ಅಕ್ಷರ ಎ ಬಿ ಸಿ ಡಿ ಎಫ್ ಜಿ. ಜಿ 7ನೇ ಅಕ್ಷರ. ಜಿಯ ಬಲಕ್ಕೆ 9ನೇ ಅಕ್ಷರ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ. 9ನೇ ಅಕ್ಷರ ಪಿ. ಈ ಪಿನ ಎಡಕ್ಕೆ 3ನೇ ಅಕ್ಷರ ಯಾವುದು? ಪಿನ ಎಡಕ್ಕೆ ಓ ಎನ್ ಎಂ. ಆನ್ಸರ್ ಎಂ. 3ನೇ ಅಕ್ಷರ. ಇಂಗ್ಲಿಷ್ನ ವರ್ಣಮಾಲೆಯನ್ನು ಹಿಮ್ಮುಖವಾಗಿ ಬರೆದಾಗ 6ನೇ ಅಕ್ಷರದ ಬಲಕ್ಕೆ 12ನೇ ಅಕ್ಷರ ಯಾವುದು? 6 ಪ್ಲಸ್ 12 18. 18ನೇ ಅಕ್ಷರ 6. 6 ವಿರುದ್ಧ ಅಕ್ಷರ ಐ. ಹಿಮ್ಮುಖವಾಗಿ ಬರೆದಾಗ ಜೆಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು. 6ನೇ ಅಕ್ಷರ ಯು. ಯು ಅಕ್ಷರದ ಬಲಕ್ಕೆ 12ನೇ ಅಕ್ಷರ ಯಾವುದು? ಪಿ ಎಸ್ ಆರ್ ಕ್ಯೂ ಪಿ ಓ ಎನ್ ಎಂ ಎಲ್ ಕೆ ಜೆ ಐ. 12ನೇ ಅಕ್ಷರ ಐ. ಆನ್ಸರ್ ಐ. ಇಂಗ್ಲಿಷ್ ವರ್ಣಮಾಲೆಯನ್ನು ಹಿಮ್ಮುಖವಾಗಿ ಬರೆದಾಗ ನಿಮ್ಮ ಎಡದಿಂದ 14ನೇ ಅಕ್ಷರದ ಎಡಕ್ಕೆ 9ನೇ ಅಕ್ಷರ ಯಾವುದು? ಹಿಮ್ಮುಖವಾಗಿ ಝೆಡ್ ಇಂದ 14ನೇ ಅಕ್ಷರ ಎಂ. ಎಂ ಇಂದ 9ನೇ ಅಕ್ಷರ ವಿ. 14ನೇ ಅಕ್ಷರದ ಎಡಕ್ಕೆ ಎಂ ಇಂದ ಎಡಕ್ಕೆ 9ನೇ ಅಕ್ಷರ ವಿ. ಆನ್ಸರ್ ವಿ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 17ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರದ ಬಲಕ್ಕೆ 6ನೇ ಅಕ್ಷರ ಯಾವುದು? 17ರಲ್ಲಿ ಮೈನಸ್ 3 ಕಳೆದ್ರೆ 14. 14ಗೆ ಪ್ಲಸ್ 6 ಕಳೆದ್ರೆ 6 ಸೇರಿಸಿದ್ರೆ 20. 20ನೇ ಅಕ್ಷರ ಟಿ. 17ನೇ ಅಕ್ಷರ ಕ್ಯೂ. ಕ್ಯೂ ಇಂದ 3ನೇ ಅಕ್ಷರ ಎನ್. ಎನ್ ಇಂದ 6ನೇ ಅಕ್ಷರ ಟಿ. ಇಲ್ಲಿ 17ನೇ ಅಕ್ಷರ ಕ್ಯೂ ಎ ಇಂದ. ಕ್ಯೂ ಇಂದ 3ನೇ ಅಕ್ಷರದ ಬಲಕ್ಕೆ ಅಂದ್ರೆ ಪಿ ಓ ಎನ್. ಎನ್ 3ನೇ ಅಕ್ಷರ. ಈ ಬಲಕ್ಕೆ 6ನೇ ಅಕ್ಷರ ಯಾವುದು? ಈ ಎನ್ ಇಂದ 6ನೇ ಅಕ್ಷರ ಓ ಪಿ ಕ್ಯೂ ಆರ್ ಎಸ್ ಟಿ. 6ನೇ ಅಕ್ಷರ ಟಿ. ಆನ್ಸರ್ ಟಿ. ಇಂಗ್ಲಿಷ್ ವರ್ಣಮಾಲೆಯನ್ನು ಹಿಮ್ಮುಖವಾಗಿ ಬರೆದಾಗ ನಿಮ್ಮ ಎಡದಿಂದ 10ನೇ ಅಕ್ಷರದ ಎಡಕ್ಕೆ 4ನೇ ಅಕ್ಷರದ ಬಲಕ್ಕೆ 8ನೇ ಅಕ್ಷರ ಯಾವುದು? 10ರಲ್ಲಿ 4 ಕಳೆದ್ರೆ 6. 6ಕ್ಕೆ 8 ಸೇರಿಸಿದ್ರೆ 14. 10ನೇ ಅಕ್ಷರ ಕ್ಯೂ. ಎಡಕ್ಕೆ 4ನೇ ಅಕ್ಷರ ಯು. ಯುನ ಅಕ್ಷರ ಬಲಕ್ಕೆ ಎಂ. ಆನ್ಸರ್ ಎಂ. ಹಿಮ್ಮುಖವಾಗಿ ಬರೆದಾಗ 10ನೇ ಅಕ್ಷರ ಕ್ಯೂ. ಎಡಕ್ಕೆ 4ನೇ ಅಕ್ಷರ
1 2 3 4 ಯು. ಎಡಕ್ಕೆ 4ನೇ ಅಕ್ಷರ ಯು. ಯುನ ಬಲಕ್ಕೆ 8ನೇ ಅಕ್ಷರ 1 2 3 4 5 6 7 8 ಎಂ. ಆನ್ಸರ್ ಎಂ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ನಿಮ್ಮ ಎಡದಿಂದ 7ನೇ ಅಕ್ಷರದ ಬಲಕ್ಕೆ 17ನೇ ಅಕ್ಷರದ ಎಡಕ್ಕೆ 6ನೇ ಅಕ್ಷರ ಯಾವುದು? 7ನೇ ಅಕ್ಷರ ಜಿ. ಜಿಯ ಬಲಕ್ಕೆ 17ನೇ ಅಕ್ಷರ ಎಕ್ಸ್. ಎಕ್ಸ್ ನ ಎಡಕ್ಕೆ 6ನೇ ಅಕ್ಷರ ಆರ್. ಆನ್ಸರ್ 6. ನಿಮ್ಮ ಎಡದಿಂದ ಇಂಗ್ಲಿಷ್ ವರ್ಣಮಾಲೆಯಲ್ಲಿ 13ನೇ ಅಕ್ಷರದ ಎಡಕ್ಕೆ 4ನೇ ಅಕ್ಷರದ ಬಲಕ್ಕೆ 7ನೇ ಅಕ್ಷರ ಯಾವುದು? ಎಡದಿಂದ 13ನೇ ಅಕ್ಷರ ಎಂ. ಎಂ ನ ಎಡಕ್ಕೆ 4ನೇ ಅಕ್ಷರ ಐ. ಐನ ಅಕ್ಷರ ಬಲಕ್ಕೆ 7ನೇ ಅಕ್ಷರ ಪಿ. ಆನ್ಸರ್ ಪಿ. ಎಡದಿಂದ 13ನೇ ಅಕ್ಷರ ಎಂ. ಎಂ ನ ಎಡಕ್ಕೆ 4ನೇ ಅಕ್ಷರ 1 2 3 4. 4ನೇ ಅಕ್ಷರ ಎಂ ನ ಎಡಕ್ಕೆ ಐ. ಈಗ ಐನ ಬಲಕ್ಕೆ 7ನೇ ಅಕ್ಷರ ಜೆ ಕೆ ಎಲ್ ಎಂ ಎನ್ ಓ ಪಿ. 7ನೇ ಅಕ್ಷರ ಐ ಇಂದ ಬಲಕ್ಕೆ ಪಿ. ಆನ್ಸರ್ ಪಿ. ಇಂಗ್ಲಿಷ್ ವರ್ಣಮಾಲೆಯನ್ನು ಮುಮ್ಮುಖವಾಗಿ ಬರೆದಾಗ ನಿಮ್ಮ ಬಲದಿಂದ 3ನೇ ಅಕ್ಷರದ ಎಡಕ್ಕೆ 9ನೇ ಅಕ್ಷರ ಯಾವುದು? ಬಲದಿಂದ 3ನೇ ಅಕ್ಷರ ಎಕ್ಸ್. ಇಲ್ಲಿ ಜೆಡ್ ವೈ ಎಕ್ಸ್. ಎಕ್ಸ್ ನ ಎಡಕ್ಕೆ 9ನೇ ಅಕ್ಷರ ಓ. ಎಕ್ಸ್ ನ ಎಡಕ್ಕೆ 9ನೇ ಅಕ್ಷರ ಓ. 3 + 9 12. 12ನೇ ಅಕ್ಷರ ಎಲ್. ಎಲ್ ನ ವಿರುದ್ಧ ಪದ ಓ. ಆನ್ಸರ್ ಓ. ಇಂಗ್ಲಿಷ್ ವರ್ಣಮಾಲೆಯ ಪ್ರಥಮಾರ್ಧ ಭಾಗವನ್ನು ಹಿಮ್ಮುಖವಾಗಿ ಬರೆದಾಗ ನಿಮ್ಮ ಎಡದಿಂದ 15ನೇ ಅಕ್ಷರದ ಎಡಭಾಗದ 3ನೇ ಅಕ್ಷರ ಯಾವುದು? ಪ್ರಥಮಾರ್ಧ ಭಾಗವನ್ನು ಹಿಮ್ಮುಖವಾಗಿ ಬರೆದಾಗ ಅಂದ್ರೆ ಎ ಬಿ ಸಿ ಡಿ ಉಲ್ಟಾ ಎಂ ಇಂದ ಎ ಅರ್ಧ ಭಾಗ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ. ಇಲ್ಲಿ 15ನೇ ಅಕ್ಷರ ಎಲ್. ಈ ಕಡೆಯಿಂದ ಕೂಡಿದ್ರೆ 15ನೇ ಅಕ್ಷರ ಎಲ್. ಎಲ್ ನ ಎಡಭಾಗದ 3ನೇ ಅಕ್ಷರ ಎಂ. ಬಿ ಎಂ ಎ ಬಿ 3ನೇ ಅಕ್ಷರ ಬಿ. ಆನ್ಸರ್ ಬಿ. ಈ ಕೆಳಗಿನ ಸರಣಿಯನ್ನಾಧರಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಎ ಇಂದ ಝೆಡ್ ವರೆಗೂ ಅಕ್ಷರ ಕೊಟ್ಟಿದ್ದಾರೆ. ಎಡದಿಂದ 11ನೇ ಅಕ್ಷರದ ಬಲಕ್ಕೆ 10ನೇ ಅಕ್ಷರ ಯಾವುದು? ಎಡದಿಂದ 11ನೇ ಅಕ್ಷರ ಕೆ. ಕೆ ಅಕ್ಷರ ಬಲಕ್ಕೆ 10ನೇ ಅಕ್ಷರ ಯು. ಆನ್ಸರ್ ಯು. ಎಡದಿಂದ 16ನೇ ಅಕ್ಷರದ ಎಡಕ್ಕೆ 11ನೇ ಅಕ್ಷರ ಯಾವುದು? ಎಡದಿಂದ 16ನೇ ಅಕ್ಷರ ಪಿ. ಪಿಯ ಎಡಕ್ಕೆ 11ನೇ ಅಕ್ಷರ ಇ. ಇಲ್ಲಿ ಎ ಇಂದ 16ನೇ ಅಕ್ಷರ ಪಿ. ಪಿ ಇಂದ ಎಡಕ್ಕೆ 11ನೇ ಅಕ್ಷರ. ಪಿ ಇಂದ ಎಡಕ್ಕೆ 11ನೇ ಅಕ್ಷರ ಇ. ಆನ್ಸರ್ ಇ. ಎಡದಿಂದ 8ನೇ ಅಕ್ಷರ ಮತ್ತು ಬಲದಿಂದ 9ನೇ ಅಕ್ಷರಗಳ ಸರಿಯಾದ ಮಧ್ಯದಲ್ಲಿರುವ ಅಕ್ಷರ ಯಾವುದು? ಎಡದಿಂದ 8ನೇ ಅಕ್ಷರ ಎ ಬಿ ಸಿ ಡಿ ಎಫ್ ಎಚ್ 8ನೇ ಅಕ್ಷರ. ಇಲ್ಲಿ ಬಲದಿಂದ ಅಂದ್ರೆ ಝೆಡ್ ಇಂದ ಝೆಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ 9ನೇ ಅಕ್ಷರ ಆರ್. ಈಗ ಎರಡರ ಮಧ್ಯೆ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್. ಸರಿಯಾದ ಮಧ್ಯದಲ್ಲಿರುವ ಅಕ್ಷರ ಎಂ. ಎಡದಿಂದ 6ನೇ ಅಕ್ಷರ ಮತ್ತು 19ನೇ ಅಕ್ಷರಗಳ ಮಧ್ಯ ಅಕ್ಷರಗಳೆಷ್ಟು?
ಎಡದಿಂದ 6ನೇ ಅಕ್ಷರ ಎಫ್. ಎಡದಿಂದ 19ನೇ ಅಕ್ಷರ ಎಸ್. ಎಡದಿಂದ 19ನೇ ಅಕ್ಷರ ಎಸ್. ಈಗ ಎಫ್ ಇಲ್ಲ, ಇಲ್ಲಿಂದ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಇಲ್ಲ. 12 ಅಕ್ಷರಗಳು ಮಧ್ಯದಲ್ಲಿ. ಆನ್ಸರ್ 12. ಈ ಮೇಲಿನ ಅಕ್ಷರ ಸರಣಿಯನ್ನು ಹಿಮ್ಮುಖವಾಗಿ ಬರೆದಾಗ ಎಡದಿಂದ 19ನೇ ಅಕ್ಷರ ಮತ್ತು ಬಲದಿಂದ 18ನೇ ಅಕ್ಷರಗಳ ಸರಿಯಾದ ಮಧ್ಯದ ಅಕ್ಷರ ಯಾವುದು? ಹಿಮ್ಮುಖವಾಗಿ ಬರೆದಾಗ ಎಡದಿಂದ 19ನೇ ಅಕ್ಷರ ಹೆಚ್ಚು, ಹಿಮ್ಮುಖ ಜಡ್ಡಿಂದ 19ನೇ ಅಕ್ಷರ ಹೆಚ್ಚು, ಬಲದಿಂದ 18ನೇ ಅಕ್ಷರ 6. ಈಗ ಹೆಚ್ಚಿಲ್ಲ. ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಇಲ್ಲ. ಮಧ್ಯದಲ್ಲಿರುವವರು ಎಂ ಅಕ್ಷರ. ಆನ್ಸರ್ ಎಂ. ಈ ಕೆಳಗಿನ ಅಕ್ಷರ ಸರಣಿಯನ್ನು ಆಧರಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೇಲಿನ ಸರಣಿಯಲ್ಲಿ ಪ್ರತಿ 2ನೇ ಅಕ್ಷರವನ್ನು ಒಮ್ಮೆ ಪುನರಾವರ್ತಿಸಿ ನಂತರ ಎಲ್ಲಾ ಸ್ವರಾಕ್ಷರಗಳನ್ನು ತೆಗೆದುಹಾಕಿದರೆ ನಿಮ್ಮ ಎಡದಿಂದ 8ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರ ಯಾವುದು? ಜೆಡ್ ಆದ್ಮೇಲೆ ಎನ 2 ಸಲ ಬರೀಬೇಕು, 2 ಸಲ. ಬಿ ಆದ್ಮೇಲೆ ಸಿ 2 ಸಲ, ಡಿ ಆದ್ಮೇಲೆ ಓ 2 ಸಲ, ಪಿ ಆದ್ಮೇಲೆ ಕ್ಯೂ 2 ಸಲ, ಆರ್ ಆದ್ಮೇಲೆ ಎಸ್ 2 ಸಲ. ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು. ಸ್ವರಾಕ್ಷರಗಳನ್ನು ತೆಗೆದುಹಾಕಿದರೆ ಎಡದಿಂದ 8ನೇ ಅಕ್ಷರದ ಸ್ವರಾಕ್ಷರಗಳನ್ನು ತೆಗೆದುಹಾಕಿದರೆ ಎಡದಿಂದ 8ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರ ಯಾವುದು? ಇಲ್ಲಿ ಎ 2, ಸಿ 4, ಓ 6, ಕ್ಯೂ 8. 8ನೇ ಅಕ್ಷರದ ಬಲಕ್ಕೆ 4ನೇ ಅಕ್ಷರ ಆರ್ ಎಸ್ ಎಸ್ ಟಿ. 4ನೇ ಅಕ್ಷರ ಟಿ. ಆನ್ಸರ್ ಟಿ. ಈ ಕೆಳಗಿನ ಅಕ್ಷರ ಸರಣಿಯನ್ನು ಆಧರಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನಿಮ್ಮ ಬಲದಿಂದ 8ನೇ ಅಕ್ಷರದ ಎಡಕ್ಕೆ 7ನೇ ಅಕ್ಷರ ಯಾವುದು? ಬಲದಿಂದ 8ನೇ ಅಕ್ಷರ ವಿ. ಬಲದಿಂದ 8ನೇ ಅಕ್ಷರ ವಿ. ವಿಯ ಎಡಕ್ಕೆ 7ನೇ ಅಕ್ಷರ. ವಿಯ ಎಡಕ್ಕೆ 7ನೇ ಅಕ್ಷರ ಐ. ಆನ್ಸರ್ ಐ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.